ಶ್ರೀ ಗುರುಭ್ಯೋ ನಮಃ. ಮಾರ್ಚ್ ತಿಂಗಳಲ್ಲಿ ಕ್ರೋಧಿನಾಮ ಸಂವತ್ಸರವನ್ನು ಕೊನೆಗೊಳ್ಳುತ್ತಾ ಇದೆ. ಈ ಸಂವತ್ಸರದಲ್ಲಿ ಅನೇಕರು ಕಷ್ಟಗಳನ್ನು ಅನುಭವಿಸಿ ಕೊನೆಯ ತಿಂಗಳಲ್ಲಿ ಆದರೂ ಸುಖ ಕಾಣುತ್ತಾ, ಹಾಗಾದರೆ ಸುಖ ಪಡೆಯುವುದಕ್ಕೋಸ್ಕರವಾಗಿ ನಾವೇನು ಮಾಡಿಕೊಳ್ಳಬಹುದು, ಅಥವಾ ಮುಂದೆ ಬರತಕ್ಕಂತಹ ವಿಶ್ವಾವಸುನಾಮ ಸಂವತ್ಸರಕ್ಕೆ ಪೀಠಿಕೆಯಾಗಿ ನಾವೇನಾದರೂ ಮಾಡಿಕೊಳ್ಳಬೇಕಾ? ಕಾರಣ ಈ ತಿಂಗಳಲ್ಲಿ ಶುಕ್ರ ಅಸ್ತ, ಅದರಿಂದ ವಿವಾಹ ಆಗಲಿಕ್ಕೆ ತೊಡಕುಗಳು ಕಾಣುತ್ತೆ. ವಿವಾಹ ಆಗಬಹುದಾ ಆಗಬಾರ್ದಾ, ಯಾವ ರಾಶಿಯವರಿಗೆ ಏನಾಗಲಿಕ್ಕಿದೆ, ಜೊತೆಗೆ ಶನಿ ಬದಲಾವಣೆ ಆಗಲಿಕ್ಕಿದ್ದಾನೆ. ಶನಿ ಬದಲಾವಣೆಯಿಂದಾಗಿ ಏನಾದರೂ ನಮ್ಮ ರಾಶಿಗೆ ಸಾಂಪತ್ತಿಕವಾದ ಅನುಕೂಲ, ಕೆಲಸಕ್ಕೆ ಸಂಬಂಧಪಟ್ಟ ಅನುಕೂಲ ಏನಾಗಲಿಕ್ಕಿದೆ ನಮಗೆ, ಇದೆಲ್ಲ ಕುತೂಹಲಗಳು ನಮಗೆ ಕಾಣಿಸುತ್ತೆ. ಅದರ ಜೊತೆಗೆ ವ್ಯಾಸರಾಜರ ವಾದರಾಜರ ಆರಾಧನೆ ಸಂದರ್ಭದಲ್ಲಿ ನಾವು ಮಾಡಬೇಕಾದ ಕರ್ತವ್ಯಗಳೇನು, ಗುರುಗಳ ಆರಾಧನೆಯನ್ನು ಹೇಗೆ ಮಾಡಿದರೆ ನಮ್ಗೆ ಅನುಕೂಲ ಆಗುತ್ತೆ, ಅವರ ಅನುಗ್ರಹ ನಮ್ಮ ಮೇಲೆ ಆಗುತ್ತೆ, ಇದನ್ನೆಲ್ಲವನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇನೆ. ಮೀನರಾಶಿಯವರಿಗೆ ಗುರುಬಲ ಇಲ್ಲದೆ ಹೋದರೂ ಈ ತಿಂಗಳು ಮಾರ್ಚ್ ತಿಂಗಳಲ್ಲಿ ಶುಕ್ರನ ಸ್ಥಿತಿ ಲಗ್ನದಲ್ಲಿ ಉಚ್ಚದಾಗಿ ಶುಕ್ರ ಬಂದಿರುವಂತಹದ್ದು, ಚಂದ್ರ ಜೊತೆಯಲ್ಲಿದ್ದಾನೆ. ಇದೆಲ್ಲ ಇರೋದರಿಂದಾಗಿ ಒಳ್ಳೆಯ ಫಲ, ಹಣಕಾಸಿನ ವಿಷಯದಲ್ಲಿ ಒಳ್ಳೆಯ ಅನುಕೂಲ ಆಗುತ್ತೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಬಂದ ಸಂಪತ್ತು ಕೈಜಾರಿ ಹೋಗೋ ಸಾಧ್ಯತೆಯೂ ಇದೆ. ಅದೃಷ್ಟ, ಲಕ್ ಅಂತ ಹೇಳ್ತಾರಲ್ಲ, ಆ ಲಕ್, ಅದೃಷ್ಟ ಅನ್ನೋದು ನಮಗೆ ಇರೋದಿಲ್ಲ, ಅದಕ್ಕೆ ಗುರುಬಲ ಇಲ್ಲದ ಕಾರಣ. ಆದ್ದರಿಂದ ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಆಗ್ಬೋದು, ಹಣಕಾಸಿಗೆ ಸಂಬಂಧಪಟ್ಟ ಆಗ್ಬೋದು, ಮಾನಸಿಕ ಸ್ಥಿತಿಗತಿಗಳಾಗ್ಬೋದು, ಅಥವಾ ಸ್ಕಿನ್ ಅಲರ್ಜಿ ಇತ್ಯಾದಿಗಳು, ಇದಕ್ಕೆಲ್ಲವೂ ಕೂಡ ನಾವೆಷ್ಟೇ ಮದ್ದು ಮಾಡಿದರೂ ಅದು ಪ್ರತಿಫಲ ಕೊಡಲ್ಲ. ಕಾರಣ ಅದೃಷ್ಟ ಇಲ್ಲದೆ ಹೋಗುವಂಥದ್ದು, ಗುರುಬಲ ಇಲ್ಲದೆ ಹೋಗುವಂಥದ್ದು. ಹಾಗಾದ್ರೆ ಏನು ಮಾಡ್ಬೇಕು ನಾವು ಅಂತಂದರೆ, ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಮಾಡಿ, ಜೊತೆಗೆ ಬರತಕ್ಕಂತಹ ದಿನಗಳನ್ನು ಉಪಯೋಗಿಸಿಕೊಳ್ಳುವಂಥದ್ದು. ಅಂದರೆ ಈಗ ವ್ಯಾಸರಾಜರ ಆರಾಧನೆ, ವಾದರಾಜರ ಆರಾಧನೆ, ಗುರು ಸಾರ್ವಭೌಮರ ವರ್ಧಂತಿ ದಿನಗಳು, ಹೀಗೆ ಬರುವಂತಹ ದಿನಗಳಲ್ಲಿ ಅವರ ಆರಾಧನೆ, ಅವರೆಲ್ಲ ನಮ್ಮ ಗುರುಗಳು, ಆ ಗುರುಗಳ ಆರಾಧನೆಯನ್ನ, ಗುರುಗಳ ಪ್ರಾರ್ಥನೆಯನ್ನ ಆ ದಿನಗಳಲ್ಲಿ ಮಾಡುವುದರಿಂದ ಹೆಚ್ಚಿನ ಫಲಗಳನ್ನು, ಹೆಚ್ಚಿನ ಲಾಭವನ್ನ ನಾವು ಪಡ್ಕೊಳ್ಬಹುದು. ಆದ್ರಿಂದ ಅಂತಹ ಕೆಲಸಗಳನ್ನು ನೀವು ಮಾಡಿದ್ರಿ ಅಂತ ಆದರೆ ಎಲ್ಲ ಅದೃಷ್ಟವು ನಿಮ್ಮ ಹಿಂದೆ ನಿಂತುಕೊಳ್ಳುತ್ತೆ. ನಿಮ್ಮ ಹಣಕಾಸಿನ ವಿಷಯದಲ್ಲಿ, ಮಾನಸಿಕ ಸ್ಥಿತಿಗತಿಗಳಲ್ಲಿ, ಅಥವಾ ಆರೋಗ್ಯದ ಸ್ಥಿತಿಗತಿಗಳು ಎಲ್ಲವೂ ಕೂಡ ಒಳಿತಾಗ್ತಾ ಬರುತ್ತೆ. ಜೊತೆಗೆ 4ರಲ್ಲಿ ಕುಜ ಇರುವ ಕಾರಣ ವಾಹನಕ್ಕೆ ಸಂಬಂಧಪಟ್ಟ ಹಾಗೆ ವಾಹನ ಖರೀದಿಗೆ ಹೋಗಬೇಡಿ, ಅಥವಾ ವಾಹನದಲ್ಲಿ ರಾತ್ರಿ ಹೊತ್ತಿನಲ್ಲಿ ಸಂಚಾರ ಮಾಡಬೇಡಿ. ಗೋಜಾಶ್ವೀಕರ್ಕಿ ಮಿಥುನ ಸಮೃಗ ನಿಶಾಕ್ಯಾಹ, ಅದರಿಂದಾಗಿ ಮಿಥುನ ರಾಶಿ ರಾತ್ರಿ ಬಲವುಳ್ಳದ್ದು, ರಾತ್ರಿ ಹೊತ್ತಲ್ಲಿ ಪ್ರಯಾಣ ಮಾಡಬೇಡಿ. ಮತ್ತು ಅದರಿಂದಾಗಿ ಕೆಲವು ಸಮಸ್ಯೆಗಳಾಗುವ ಸಾಧ್ಯತೆ ಇದೆ, ಅದರಿಂದ ಜಾಗೃತರಾಗಿರಿ. ಇನ್ನು ಸಂತಾನಾಕಾಂಕ್ಷಿಗಳಿಗಾಗುವಾಗ ಸಂತಾನದ ಲಾಭ ಅಥವಾ ಸಂತಾನಕ್ಕೆ ಸಂಬಂಧಪಟ್ಟ ಕೆಲವು ಅನುಕೂಲಗಳಾಗುವ ಸಾಧ್ಯತೆ ಇದೆ, ಪರಿಪೂರ್ಣವಾಗಿ ಅಲ್ಲ, ಕೆಲವೊಂದಿಷ್ಟು ಸ್ಟೆಪ್ ಮುಂದಕ್ಕೆ ಹೋಗ್ತೀರಿ. ಇನ್ನು ವಿವಾಹಾರ್ಥಿಗಳಿಗೆ ಆಗುವಾಗ ವಿವಾಹದ ಲಾಭವನ್ನು ಹೇಳಬಹುದು. ಗುರುಬಲ ಇಲ್ಲದೇ ಇರುವ ಕಾರಣ ನಾವು ಅಂದುಕೊಂಡಂಗೆ ಹುಡುಗ ಅಥವಾ ಹುಡುಗಿ ಸಿಗದೆ ಹೋಗ್ಬೋದು, ಆದರೆ ಒಳ್ಳೆಯದಾಗುತ್ತೆ, ಮುಂದುವರಿಸಿ. ಆದರೆ ಕೇತುವಿನ ಒಂದು ಯೋಗ ಸಪ್ತಮದಲ್ಲಿರುವ ಕಾರಣ ಒಂದು ಬಾಲಗಣಪತಿಯ ಪ್ರಾರ್ಥನೆ ಅಥವಾ ವಲ್ಲಭ ಗಣಪತಿಯ ಆರಾಧನೆಯನ್ನು ನಡೆಸುವುದರಿಂದ ಒಳಿತಾಗುತ್ತೆ. ಇನ್ನು ಈ ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಪ್ರಯತ್ನ ಜಾಸ್ತಿ ಬೇಕು, ಓವರ್ ಕಾನ್ಫಿಡೆನ್ಸ್ ಬೇಡ, ಅಧಿಕವಾದ ಪ್ರಯತ್ನದಿಂದ ಫಲ ಒಳ್ಳೆಯದಾಗುತ್ತೆ. ಇನ್ನು ಈ 6ನೇ ಮನೆಯ ರವಿ 12ನೇ ಮನೆಯಲ್ಲಿರುವ ಕಾರಣ ತಲೆಗೆ ಸಂಬಂಧಪಟ್ಟ ಏಟಾಗುವಂಥದ್ದು, ಅಥವಾ ಟೆನ್ಷನ್ ಜಾಸ್ತಿ ಆಗುವಂಥದ್ದು, ತಲೆನೋವು ಬರುವಂಥದ್ದು, ಇದೆಲ್ಲ ಸಾಧ್ಯತೆ ಇದೆ. ಆದ್ದರಿಂದ ನೀವು ಅಂದರೆ ಪಿತ್ತಾಂಶ ಜಾಸ್ತಿ, ದೇಹದಲ್ಲಿ ಪಿತ್ತಾಂಶ ಜಾಸ್ತಿ ಆಗಿ ಅದರಿಂದಾಗಿ ಕೆಲವು ಸಮಸ್ಯೆಗಳು ಎದುರಿಸಬೇಕಾಗತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಚೂರ್ಣಗಳನ್ನು, ಈ ಅಲೋಪತಿ ಅಲ್ಲದೆ ಆಯುರ್ವೇದಕ್ಕೆ ಸಂಬಂಧಪಟ್ಟಂಥ ಕೆಲವು ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಳ್ಳಿ, ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಈ ಶನಿ ವ್ಯಯದಲ್ಲಿ ಬರುವುದು, ಲಾಭಾಧಿಪತಿ ಆದ ಕಾರಣ ಹಣಕಾಸಿನ ವಿಷಯದಲ್ಲಿ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಆದರೆ ಜೊತೆಗೆ ಗುರುಬಲವೂ ಇಲ್ಲದ ಕಾರಣ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಜಾಗೃತರಾಗಿರಿ. ಯಾರಿಗೂ ಸಾಲ ಕೊಡುವಂಥದ್ದಾಗಲಿ, ಸಾಲ ತೆಗೆದುಕೊಳ್ಳುವಂಥದ್ದಾಗಲಿ ಅದನ್ನು ಮಾಡಬೇಡಿ. ಏನು FDಗಳು ಮತ್ತೊಂದು ಬ್ಯಾಂಕಲ್ಲಿ ಹಾಕಿಟ್ಟಿರ್ತೀವಿ, ಅದನ್ನು ಹಾಗೇ ಕಂಟಿನ್ಯೂ ಮಾಡ್ತಾ ಬನ್ನಿ. ಯಾವುದೇ ವಿಷಯಕ್ಕೂ ಕೂಡ ಅದನ್ನು ಬೇರೆ ಬೇರೆ ಕಡೆಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ನೋಡುವಾಗ ಕೆಲಸ ವಿಷಯದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಕೆಲಸ ಬಿಡುವಂತಹ ಯೋಗ ಅಥವಾ ಕೆಲಸ ಬಿಡಲೇಬೇಕಾದ ಪ್ರಸಂಗ ಎದುರಾಗುವಂಥದ್ದು ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ಕೆಲಸದಲ್ಲಿ ಒಬ್ಬರೇ ಜೋರು ಮಾಡುವಂಥದ್ದಾಗಲಿ, ಅಥವಾ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದಾಗಲಿ, ಎಷ್ಟೇ ಪ್ರೆಷರ್ ಬಂದರೂ ಅದನ್ನು ನಿಭಾಯಿಸಿಕೊಂಡು ಹೋಗುವಂಥ ಕೆಪಾಸಿಟಿ ಮೀನರಾಶಿಯವರಿಗೆ ಇದೆ. ಅದನ್ನು ನಿಭಾಯಿಸಬೇಕಷ್ಟೇ.
ಆದರೆ ಆ ಕೆಪಾಸಿಟಿ ನಿಮಗಿದೆ. ಇದ್ದಾಗ ಅದನ್ನು ನಿಭಾಯಿಸಿಕೊಂಡು ಹೋದರೆ ನಿಮ್ಮ ಕೆಲಸವೂ ಗಟ್ಟಿಯಾಗಿರುತ್ತೆ, ಹಣಕಾಸಿನ ವಿಷಯದಲ್ಲಿಯೂ ಅನುಕೂಲಗಳಾಗ್ತಾ ಬರುತ್ತೆ ಮೀನರಾಶಿಯವರಿಗೆ. ಹಾಗಾಗಿ ಒಟ್ಟಾರೆ ಈ ಮೀನರಾಶಿಯವರು ದುರ್ಗಾದೇವಿಯ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ ಪ್ರತಿ ಶುಕ್ರವಾರ ಆ ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ಮಾಡಿಸುವಂಥದ್ದು, ಅಥವಾ ಶ್ರೀ ದುರ್ಗಾಯ ನಮಃ ಅನ್ನುವಂತಹ ದುರ್ಗಾ ಮಂತ್ರವನ್ನು ಜಪಿಸುವಂಥದ್ದು, ಅಥವಾ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಕೊಟ್ಟು ನಮಸ್ಕಾರ ಮಾಡುವುದರಿಂದಲೂ ಕೂಡ ಅನೇಕ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ಅಂತ ಹೇಳುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.